ಮಾತ್ರೆಗಳ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಈಶ್ವರಮಂಗಲ ಈ ಕೋದಂಡರಾಮ ಪಂಚಮುಖಿ ಆಂಜನೇಯನ ಕ್ಷೇತ್ರದಲ್ಲಿ ಇವತ್ತಿನಿಂದ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕುಂಟು ಸ್ನೇಹಿತರೆ. ಏಪ್ರಿಲ್ 9ರಿಂದ ಏಪ್ರಿಲ್ 12ನೇ ತಾರೀಕಿನವರೆಗೆ ಅದ್ದೂರಿಯಾಗಿರುವಂತಹ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕುಂಟು. ರಾಮಾಂಜನೇಯ ಭಜನಾ ವೇದಿಕೆ ಎಂಟ್ರೆನ್ಸ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸಾಕೇತ ಕಚೇರಿ ಈಗ ತುಂಬ ಅದ್ಭುತವಾಗಿ ಕಾಣ್ತಾ ಉಂಟು ಸ್ನೇಹಿತರೆ. ನಮ್ಮ ಹನುಮಗಿರಿ ಇದು ಮೈನ್ ಎಂಟ್ರೆನ್ಸ್. ವಾವ್, ಸೂಪರ್. ಅಲ್ಲಿ ಬಾಗಿಲು ಓಪನ್ ಮಾಡ್ತಾ ಇದ್ದಾರೆ. ಪಂಚಮುಖಿ ಆಂಜನೇಯ ದೇವರ ಬಾಗಿಲು ಓಪನ್ ಮಾಡಿದ್ರು. ಸೂಪರ್ ಸೂಪರ್ ಸೂಪರ್. ಕಲ್ಲುಂಟಲ್ವಾ ಈ ಡಿಸೈನ್, ಅದರಲ್ಲಿ ಜೈ ಹನುಮಾನ್ ಅಂತ ಬರೆಯಲಾಗಿದೆ. ಹನುಮಂತನನ್ನು ಕಾಣಲಿಕ್ಕೆ ಬರುವಾಗ ಹನುಮಂತನ ಗದೆ 2 ಎಂಟ್ರೆನ್ಸಲ್ಲಿ ಉಂಟು. ಕೆಲಸ ಆಗ್ತಾ ಉಂಟು. ಹನುಮಂತನಲ್ಲಿಂದ ಸೂರ್ಯದೇವರ ಬೆಳಗ್ಗಿನ ಮೊದಲ ಸ್ಪರ್ಶ ನಮ್ಮ ಹನುಮಂತ ದೇವರಿಗೆ. ಇದನ್ನು ವೈಪ್ ನೋಡಲಿಕ್ಕೆ ಬಹಳ ಖುಷಿ ಆಗ್ತದೆ. ಹನುಮಂತ ದೇವರ ದ್ವಾರದ ಒಳಗಿದ್ದೇವೆ ಸ್ನೇಹಿತರೆ. ಒಳಗಿನದ್ದು ಸೀಲಿಂಗ್ ತರ 2 ಡಬಲ್ ವುಡ್ ಉಂಟು ಇಲ್ಲಿ. ಉತ್ತಮ ರೀತಿಯಲ್ಲಿ ಹೆಚ್ಚಿನ ಸಂಘಗಳು ಭಾಗವಹಿಸಿ ಭಜನಾ ಕಾರ್ಯಕ್ರಮ ಇದು ಕ್ಷೇತ್ರದಲ್ಲಿರುವಂತಹ ರಥ. ಹಾಗೆಯೇ ಈಗ ಬೆಳಗ್ಗೆ 8 ಗಂಟೆ ಆಗ್ತಾ ಬಂತು. ಈಗ ಭಜನೆ ತಂಡಗಳಿಂದ ಭಜನೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕುಂಟು. ಅಡಿಕೆಯನ್ನು ಮಾಲೆ ಹಾಗೆ ಮಾಡಿದ್ದಾರೆ. ಅಡಿಕೆಯನ್ನು ಮಾಲೆ ಹಾಗೆ ಮಾಡಿದ್ದಾರೆ. ಅದು ಇಲ್ಲಿ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು. ಹಾಗೆಯೇ ಈಗ ವಿಗ್ರಹದ ಸುತ್ತಲೂ ಒಂದು ಹೂವಿನ ಅಲಂಕಾರ, ಅದಕ್ಕೆ ಮಾಲೆ ಅಲಂಕಾರ ಎಲ್ಲ ಮಾಡಲಿಕ್ಕುಂಟು. ಹನುಮಂತನಿಗೆ ನಾರಿಕೇಳ. ಕೃಷಿಗೆ ಬಂದಿರುವಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬೇಕು. ಜೈ ಬಜರಂಗಬಲಿ. ಕೋದಂಡರಾಮನ ಸಾನ್ನಿಧ್ಯದಲ್ಲಿ ಭಜನೆ ಕಾರ್ಯಕ್ರಮಗಳು ನಡೀತಾ ಉಂಟು. ಅಲ್ಲೀಗ ಭಜನೆ ನಡೆಸ್ತಾ ಇದ್ದಾರೆ. ಅವರು ನಮ್ಮ ಗಜನನ ಶಾಲೆಯ ಮೇಡಮ್ನವರು. ರಾಮನಿಗೆ ತೆಂಗಿನಕಾಯಿ ಕೂಡ ಇಲ್ಲಿ ಅರ್ಪಿಸ್ತಾ ಇದ್ದಾರೆ. ಊಟ ಉಪಹಾರದ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಯಜ್ಞ ಯಾಗ ಎಲ್ಲ ನಡೆಯುವಂಥದ್ದು. ಇದು ಯಜ್ಞ ಶಾಲೆಯ ಇದು ಎಂಟ್ರೆನ್ಸ್ ಸ್ನೇಹಿತರೆ. ಒಂದು ಅಡಿಕೆ ಮಾಲೆ ಮಾಡೋದು ಹೇಗೆ ಅಂತ ನೋಡ್ಬೋದು ಸ್ನೇಹಿತರೆ. ಡಬ್ಬ ನೂಲು ಸುರಿದು ಮಕ್ಕ ಪಟ್ಟ ಲತ್ತ ಬುಲೆಟ್ ಅವು ಜಾತಿಯಲ್ಲಿ ಪರ್ಲು ಅಂಚು ಟೋಟಲ್ 35 ಸಾವಿರ. ಪೂರ ಮಾಲೆ ಹೊಡಿತೆ ಮಿತ್ತು ಪೂರ ಪೂರ ಒಂದೂರ ಬಜ್ಜೆ ಪೂರ ಉಳ್ಪಡ್ತದೆ. ಮುಳಿ ಊರು ಮುಡಿಪುರದು ಬರ್ತದೆ. ಏತ ದಿನ ತಿಂಚಿದ್ದು ಬೇಲೆ ಅಂತ ಸರ್ ಕೋಡೆ ಮಧ್ಯಾಹ್ನದಕ್ಕ ಕೋಡೆ ಮಧ್ಯಾಹ್ನ. ಹಾಂ ಇನ್ನು ಬಯ್ಯ ಇಲ್ಲಿ ಮಧ್ಯಾಹ್ನ ಬಿಡ್ದು 4 ಫೀಟ್ ಒಂಜಿ ಮಾಲೆ 4 ಫೀಟ್ ಒಂಜಿ ಮಾಲೆ. ಹಾಂ 4-5 ಫೀಟ್ ಅಂತ ಜನ 3 ಜನ ಉಳ್ಳಾರ? 10 ಜನ. 10 ಜನ ಖಾಲಿ ಬಜ್ಜಿಗೆ ಮಾತ್ರ.
ಬಾಕಿ ಹಾಕ್ಲ ಬೇತೇನೆ ಭೂತ ಹಾಕ್ಲ ಬೇತೇನೆ ಮಂಚ ಏನು ಬರ್ತಾರೆ ಸರ್? ಸೀತಾರಾಮಗೌಡ ಬಂಟ್ವಾಳ ಬಂಟ್ವಾಳ ತಗೋತ ಸರ್. ಹನ್ನೊಂದು ಸರ್ ಏನು ಬರ್ತಾರೆ? ಧರ್ನಪ್ಪ ಸ್ವಲ್ಪ ಬಂಟ್ವಾಳ ಬಂಟ್ವಾಳ ಇಲ್ಲಿ ಮಾತ್ರ ಬಂಟ್ವಾಳ. ಹೌದು 4-5 ಫೀಟಿನಷ್ಟು ಉದ್ದ ಮಾಲೆ ಮಾಡಬೇಕು. ಸರ್ ನಮಸ್ತೆ. ಏನು ಬರ್ತಾರೆ ಸರ್? ದಾಸಪ್ಪ ಒಳ್ಳೆದು. ಇದು ಇದಕ್ಕಿಂತ ಹಚ್ತಾ ಇದ್ದೀರಿ ಸರ್? ಅದು ಟಚ್ ವುಡ್ ಅಂತ ಶೈನಿಂಗ್ ಟಚ್ ಹಾಂ ಹೌದು. ಇದು ಎಷ್ಟು ಎಲ್ಲದಕ್ಕೂ ಹಚ್ಚಲಿಕ್ಕೆ ಉಂಟಾ? ಹಾಂ ಎಲ್ಲದಕ್ಕೆ ಹಚ್ಚಲಿಕ್ಕುಂಟು. ಅಂದರೆ ನೀವು ಒಬ್ಬರೇನಾ ಸರ್? ಹಾಂ ಈಗ ಅದು ಅಲ್ಲಿ ಮಾಡಿ ಕೊಡ್ತಾರೆ ಮತ್ತು ನಾವು ಕಟ್ಟಿಕೊಂಡು ಇದನ್ನು ಇದು ಮಾಡೋದು ಶೈನಿಂಗ್ ಮಾಡಿ ಕೊಡೋದು. ಇದು ಸಂಜೆ ಆಗುವಾಗ ಫಿನಿಶ್ ಆಗ್ಬೋದಲ್ಲ? ಹಾಂ ಈಗ ಮಧ್ಯಾಹ್ನದಲ್ಲಿ ಫಿನಿಶ್ ಆಗ್ತದೆ ಎಲ್ಲ. ಇದು ಒಮ್ಮೆ ನೀವು ಟಚ್ ಇಟ್ಟು ಕೊಡ್ತೀರಲ್ಲ? ಹೌದು. ಅದು ಎಷ್ಟು ಹೊತ್ತು ಬೇಕು ಡ್ರೈ ಆಗಲಿಕ್ಕೆ? ಡ್ರೈ ಆಗದೆ 1/4 ಗಂಟೆ ಅಷ್ಟೇ ಡ್ರೈ ಆಗಿದೆ. ಅದು ಮಸ್ತ್ ಇದುಂಟು ನೋಡಿ. ಇದು ಮಸ್ತ್ ತುಂಬ ಜನ ಇದು ಮಾಡಿದ್ದಾರೆ ಇದಕ್ಕೆ ಲೈಕ್ ಮಾಡಿದ್ದಾರೆ. ಅದು ನಿನ್ನೆಯಿಂದ 2 ಆರ್ಡ್ರ್ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಒಂದೊಂದಲ್ಲಿ ಅರ್ಧದಲ್ಲಿ ಇಡಬೇಕು. ಹೌದು. ಮಿಕ್ಸಿಂಗ್ ಏನಾದರೂ ಉಂಟು ಅದಕ್ಕೆ ಬೇರೆ? ಅದು ಟ್ಯಾಪ್ ಆ್ಯಂಡ್ ಟೈಮ್. ಹೌದು. ತಿಂಡಿ ಆಯ್ತಾ ಸರ್? ಸಾಯಿ ಆಯಿತು, ಚಾಲ ಆಯಿತು. ಹಾಗೆ ಅದಕ್ಕೆ ಟಚ್ ಇಟ್ಟು ಕೊಡ್ತಾ ಇದ್ದಾರೆ. ನಿಮಗೆ ನೋಡುವಾಗ ಚಂದ ಕಾಣ್ತದೆ, ಆದರೆ ಅದರ ಹಿಂದಿರುವಂಥ ಪರಿಶ್ರಮ ತುಂಬಾ ಉಂಟು. ಇದು ಇವತ್ತು ಬೆಳಿಗ್ಗೆ ಹುಟ್ಟದು. ವಾವ್, ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಉಂಟು. ಒಂದು ಇಷ್ಟು ಉದ್ದದ ಕಂಬ ಆದರೆ ಎಷ್ಟು ಕಂಬಕ್ಕೆ ಕೊಡ್ಲಿಕ್ಕೆ? ಒಂದು 30-50 ತನಕ ಕೊಡ್ಬೋದು ದಿವಸಕ್ಕೆ. ಬೆಳಿಗ್ಗೆಯಿಂದ 8 ಗಂಟೆ ಸೇರಿ ಮಾಡಿದ್ದಾರೆ. 8 ಗಂಟೆಗೆ. ಹಾಗೆಯೇ ಇಲ್ಲಿ ಇದು ಯಾಗಗಳು ನಡೆಯುವಂಥ ಜಾಗ ಸ್ನೇಹಿತರೆ. 10 ಯಜ್ಞಕುಂಡಗಳುಂಟು. ಒಂದು ಮಾಣಿಕ್ಯ ಮಿತ್ರ ಸರ್, ಮಾಣಿಕ್ಯ ಮಿತ್ರ. ಸಗಣಿಯನ್ನು ನೀರು ಮಾಡಿ ಈ ಥರ ಹಾಕಿದ್ರೆ ಉಂಟಲ್ಲ, ಎಷ್ಟು ಚಂದ ಕಾಣ್ತದೆ ನೋಡಿ. ನಮ್ಮ ಹನುಮಗಿರಿ ಸ್ನೇಹಿತರೆ. ಸರ್ ನಮಸ್ತೆ. ಹಾಂ ನಮಸ್ತೆ. ನಿಮ್ಮ ಹೆಸರು ಸರ್? ಬಸವರಾಜ್. ಯಾವ ಊರು ಸರ್? ಗಂಗಾವತಿ. ಈಗ ಕೆಳಗಡೆ ಗ್ರೌಂಡಿಗೆ ಮ್ಯಾಟ್ ಎಲ್ಲ ನೋಡ್ತಾ ಇದ್ದೇವೆ. ಹಾಂ ನೀವು ಹಾಕಿರೋದು ಸರ್? ಹಾಂ ಸರ್ ನಾವು ಹಾಕಿ. ಎಷ್ಟು ಮ್ಯಾಟ್ ಬೇಕು ಇಲ್ಲಿಗೆ? ಇಲ್ಲಿಗೆ ಅದು ಚಪ್ಪರ ಎಷ್ಟಿದೆ ಅಷ್ಟು ಸರ್? 140-80 ಸರ್. ಚಪ್ಪರ ಆಗಲ್ಲ ಸರ್, 80 ಆಗಲ್ಲ, 140. ಎಷ್ಟು ಯಾವಾಗ ಬಂದಿದ್ದೀರಿ ಸರ್? ಸರ್ 1 ವಾರ ಆಯ್ತು ಸರ್ ಇಲ್ಲಿ ಬಂದು. ಹಾಂ. ಎಷ್ಟು ಜನ ಬಂದಿದ್ದೀರಿ? ಇಲ್ಲಿ 5 ಜನ ಬಂದಿದ್ದೀವಿ. ಅಂದರೆ ಇದೆಲ್ಲ ಮ್ಯಾಟ್ ಅಲ್ಲ ಸರ್ ಇಲ್ಲಿ ನಾವು ನೋಡಿ? ಹಾಂ, ಇದು ಮೆಸ್ ಇದು ಮ್ಯಾಟ್. ಈಗ ಇದು ನೀವು ಎಲ್ಲಿಂದ ತಂದಿರೋದು ಇದೆಲ್ಲ? ಇದೆಲ್ಲ ಮಂಗಳೂರದ್ದು. ಮಂಗಳೂರಿಂದ. ಮೇಲೆ ಕೆಲಸ ಎಲ್ಲ ನೀವೇ ಮಾಡಿದ್ದೀರಾ? ಹಾಂ ಸರ್ ನಾವೇ ಮಾಡಿದ್ವಿ. ನೀವೇ ಮಾಡಿದ್ದೀರಿ? ಎಲ್ಲ ನಾವೇ ಮಾಡಿದ್ವಿ. ಮೇಲೆ ಮತ್ತು ಕೆಳಗೆ? ಹಾಂ ಎಲ್ಲ ನಮ್ಮದು. ಸೈಡ್ ಈ ಸೈಡ್ ಎಲ್ಲ ಕಟ್ಟಿರೋದು ಎಲ್ಲ ನಮ್ಮದೇ. ಹಾಂ. ಅದ್ದೂರಿ ಸೆಟಪ್ ಸ್ನೇಹಿತರೆ. ಹಾಗೆಯೇ ಉಗ್ರಾಣ ಕೊಠಡಿ ಬಂದಿರುವಂಥ ಹಸಿರು ಹನಿ ಏನು ತರಕಾರಿ ಸಾಮಾನುಗಳೆಲ್ಲ ಉಂಟು, ಅದೆಲ್ಲವೂ ಇಲ್ಲಿ ಸ್ಟಾಕ್ ಮಾಡುವಂಥದ್ದು. ಇಲ್ಲಿ ಸಪ್ರೇಟ್ ಮಾಡಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಹೀಗೇನೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಪೇಪರ್ ರೋಲ್, ಪೇಪರ್ ಪ್ಲೇಟ್, ಹಾಗೆಯೇ ಹಾಳೆ ತಟ್ಟೆಗಳು ಸುಮಾರು ಉಂಟು. ಬೇರೆ ಬೇರೆ ಡಿಸೈನ್ನ ಹಾಳೆ ತಟ್ಟೆಗಳು ಕೂಡ ಉಂಟು. ಊಟದ್ದು, ತಿಂಡಿಯದ್ದು, ಸಂಜೆಯ ತಿಂಡಿ. ದೇವರ ಫೋಟೋ, ನಾಗದೇವರು ಮೇಲಿದ್ದಾರೆ, ರಾಮದೇವರು, ಹನುಮಂತ ದೇವರು, ಗಣಪತಿ ದೇವರು ಎಲ್ಲರೂ ಇಲ್ಲಿದ್ದಾರೆ ಸ್ನೇಹಿತರೆ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಮುಕುಂದ. ಬ್ರಹ್ಮಕಲಶ ಸಮಿತಿಯ ಬಸ್ಸಿನ ವ್ಯವಸ್ಥೆ ಇದೆ ಶಾಲೆಯಿಂದ. ಗಜಾನ ಶಾಲೆ ಬಸ್. ಎಲ್ಲಿ ಎಲ್ಲ ಬಸ್ಸಿನ ವ್ಯವಸ್ಥೆ ಉಂಟು? ನಾವು ಇಲ್ಲಿ ಪಂಚಲಿಂಗ ದೇವಸ್ಥಾನದಿಂದ ಹನುಮಗಿರಿವರೆಗೆ. ಮತ್ತೆ ಅಲ್ಲಿ ಗದ್ದೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ಗದ್ದೆ ಬೇರೆ ಬೇರೆ ಕಡೆಯಿಂದ ಬರುವ ಗೊತ್ತಾಗುದಿಲ್ಲ. ಹೌದು. ಹಾಗೆ ಇಲ್ಲಿ ನಮ್ಮ ಗಜಾನನ ಶಾಲೆ ಬಸ್ಸಿನ ವ್ಯವಸ್ಥೆ ಉಂಟು ಸ್ನೇಹಿತರೆ. ಅಂದ್ರೆ ಇಲ್ಲಿಗೆ ಹನುಮಗಿರಿಗೆ ಬರ್ಲಿಕ್ಕೆ ಒಂದು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಹಾಗೇನೆ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಹೌದು. ಗಜಾನನ ಶಾಲೆ ಬಸ್ ಎಲ್ಲಿ ಕಂಡಿತು ನೀವು ಅಲ್ಲಿಗೆ ಹೋಗಿ ಅವರನ್ನು ಸಂಪರ್ಕಿಸಿ ಆಗ ನೇರವಾಗಿ ಹನುಮಗಿರಿಗೆ ಕರ್ಕೊಂಡು ಬರ್ತಾರೆ. ಅದೇ ಎಷ್ಟು ಬಸ್ಸಿನ 9 ಬಸ್ ಉಂಟು. 9 ಬಸ್ ಉಂಟು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇಲ್ಲಿ ದ್ವಾರದ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಚಪ್ಪಲಿ ಎಲ್ಲ ಇಲ್ಲಿ ಹೊರಗಿಟ್ಟು ನಾವು ಒಳಗಡೆ ಹೋಗಬೇಕು. ಕೋಟಿ ರಾಮ ತಾರಕ ಯಜ್ಞ ಮಂಟಪಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ, ಅಲ್ಲೇ ನಾವು ಹೋಗಬೇಕು ಸ್ನೇಹಿತರೆ. ಹಾಗೆಯೇ ಅನುಮತಿ ಇಲ್ಲದೆ ಯಾವುದೇ ವಾಹನಕ್ಕೂ ಪ್ರವೇಶವಿಲ್ಲ ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿ ವಾಹನ ಕಂಡ ತಕ್ಷಣ ಯಾರು ಕೂಡ ಹೋಗಬೇಡಿ. ಇಲ್ಲಿಗೆ ಬಂದು ಎಂಥ ಮಾಹಿತಿ ಬೇಕಿದ್ದರೂ ಕೂಡ ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ, ವಾಲಂಟಿಯರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ.
ಕಾರ್ಯಾಲಯ ಎಲ್ಲಿ ಉಂಟು, ನೇರವಾಗಿ ನೀವು ಮಾಹಿತಿಗಳನ್ನು ಪಡ್ಕೊಳ್ಬೋದು. ಅಯೋಧ್ಯೆಯಿಂದ ಬಂದಿರುವಂಥ ಗಂಗಾಜಲ ನಮ್ಮ ಶ್ರೀ ಕ್ಷೇತ್ರ ಹನುಮಗಿರಿಯಲ್ಲಿ ಸಿಗ್ತದೆ ಸ್ನೇಹಿತರೆ. ಮುಖ್ಯವಾದಂಥ ಕೆಲಸ ಕಾರ್ಯಗಳು ನಡೀತಾ ಉಂಟು. ಇವರು ನಮ್ಮ ಯಕ್ಷಗಾನ ಕಲಾವಿದರು. ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹನುಮಗಿರಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕೆ ಪೂರ್ವಭಾವಿ ತಯಾರಿಗಳೆಲ್ಲ ಹೇಗೆ ನಡೀತಾ ಉಂಟು ಅಂತ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ. ಹಿರಿಯ ಹನುಮಗಿರಿಯ ಬ್ರಹ್ಮಕಲಶದ ವಿಡಿಯೋಗಳು ಬರ್ತಾ ಇರ್ತದೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ 12ನೇ ತಾರೀಕಿನ ತನಕ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕುಂಟು. ಎಲ್ಲರೂ ಬನ್ನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.